ಇವತ್ತು ಸಂಡೇ ಸ್ಪೆಷಲ್ ಚಿಕನ್ ಕುರ್ಮ ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು ಕೆ ಜಿಯಷ್ಟು ಚಿಕನ್ ತೊಗೊಂಡಿದ್ದೀವಿ. ಮತ್ತು ಅದಕ್ಕೆ ಬೇಕಾಗುವ ಐಟಮ್ ಗರಂ ಮಸಾಲ ಪೌಡ್ರೆಲ್ಲ ಇಲ್ಲಿ ನೋಡಿ, ಕೊತ್ತಂಬರಿ ಪೌಡ್ರ್, ಅರಸಿನ ಹುಡಿ, ಮತ್ತು ಜೀರಿಗೆ ಪೌಡ್ರು, ಗರಂ ಮಸಾಲ ಪೌಡ್ರು, ಮತ್ತು ಮೆಣಸಿನ ಹುಡಿ, ಆಮೇಲೆ ಚಿಕನ್ ಮಸಾಲ ಹುಡಿ, ಮತ್ತು ಪೆಪ್ಪರ್ ಪೌಡ್ರು, ಮತ್ತು ಸ್ವಲ್ಪ ಉಪ್ಪು. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ತೇವೆ ಈಗ ಚಿಕನಿಗೆ ಹಾಕಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ವೆನಿಗರ್ ಒಂದು ಎರಡು ಮುಚ್ಚಳ ಅಷ್ಟು ಹಾಕೋದು. ಆಮೇಲೆ ಚಿಕನ್ ಚಿಲ್ಲಿ ಉಂಟಲ್ಲ ಅದನ್ನು ಹಾಕೋದು. ಆಮೇಲೆ ಸೋಯಾ, ಮತ್ತು ಟೊಮೆಟೊ ಸಾಸ್. ಏನು ಮೂರು ಥರ ಸಾಸ್ ಹಾಕಿದ್ದೀವಿ: ಗ್ರೀನ್ ಚಿಲ್ಲಿ, ಸೋಯಾ ಮತ್ತು ಟೊಮೆಟೊ. ಮತ್ತು ಸ್ವಲ್ಪ ಲಿಂಬೆ ಹಿಂಡಬೇಕು, ಒಂದು ಲಿಂಬೆ. ಆಮೇಲೆ ಸ್ವಲ್ಪ ಮೊಸರು ಹಾಕಬೇಕು. ಮೊಸರು ಹಾಕಿ ಫುಲ್ಲು ಮಿಕ್ಸ್ ಮಾಡಬೇಕು. ಎಲ್ಲ ಮಸಾಲ ಮಿಕ್ಸ್ ಮಾಡಬೇಕು ಫುಲ್ಲು. ನೋಡಿ, ಹೀಗೆ ಮಿಕ್ಸ್ ಮಾಡಿ ಒಂದು 10-15 ನಿಮಿಷ ಇಡಬೇಕು. ನಂತರ ಈಗೆಲ್ಲ ಮಸಾಲೆ ಎಲ್ಲ ರುಬ್ಲಿಕ್ಕೆ ಉಂಟು, ಅದನ್ನು ಈಗ ತೋರಿಸ್ತೇನೆ. ಈಗ ಮಸಾಲ ಮಾಡಲಿಕ್ಕೆ ಈರುಳ್ಳಿ ಉಂಟಲ್ಲ, ಅದನ್ನು ಕಟ್ ಮಾಡಿ, ಒಂದು ಈರುಳ್ಳಿ ಅಥವಾ 2 ಈರುಳ್ಳಿ ಕಟ್ ಮಾಡಿ ಒಳ್ಳೆ ಫ್ರೈ ಮಾಡಬೇಕು. ಹೀಗೆ ಕಲರ್ ಬರಬೇಕು ನೋಡಿ, ಈ ಟೈಪ್ ಗೋಲ್ಡನ್ ಕಲರ್ ಬರಬೇಕು. ಆ ರೀತಿ ಫ್ರೈ ಮಾಡಿ ತೆಗೆದಿಡಬೇಕು. ನಂತರ ಅದನ್ನು ಮಿಕ್ಸಿಗೆ ಹಾಕಬೇಕು. ಈಗ ಕಡಿಲಿಕ್ಕೆ ಅದಕ್ಕೆಲ್ಲ ಟೊಮಟೆ ಒಂದು 2-3 ಟೊಮಟೆ ತೊಗೊಂಡಿದ್ದೇವೆ. ನಿಮಗೆ ಎಷ್ಟು ಗಸಿ ಬೇಕೋ ಅಷ್ಟು ಒಂದು ಯೋಚನೆಯಲ್ಲಿ ತೊಗೋಬೇಕು. ನಮಗೆ ಸ್ವಲ್ಪ ಗಸಿ ಬೇಕಿತ್ತು ಇವತ್ತು, ಅದಕ್ಕೆ ಜಾಸ್ತಿ ಟೊಮಟೆ ಹಾಕಿದ್ದೀವಿ ಸ್ವಲ್ಪ. ಆಮೇಲೆ ಕಾಯಿಮೆಣಸು ಒಂದು ನಮಗೆ ಸ್ವಲ್ಪ ಖಾರ ಜಾಸ್ತಿ, ಒಂದು 10 ಕಾಯಿಮೆಣಸು ತೊಗೊಂಡಿದ್ದೀವಿ. ಈಗ ಇದನ್ನು ರುಬ್ಬಬೇಕು ಮಿಕ್ಸಿಯಲ್ಲಿ. ಈಗ ರುಬ್ಬಿದ ಮಸಾಲ ಉಂಟಲ್ಲ, ಟೊಮಟೆ ಅದೆಲ್ಲ ಹಾಕಿ ಎಲ್ಲ ರುಬ್ಬಿದಲ್ಲ, ಈರುಳ್ಳಿ ಎಲ್ಲ, ಅದನ್ನೆಲ್ಲ ಇದಕ್ಕೆ ಹಾಕಬೇಕು, ಚಿಕನಿಗೆ ಹಾಕಬೇಕು. ನಂತರ ಇದು ಕಾಜು ಬೀಜ, ಅದು ಪೇಸ್ಟ್, ಅದು ಸಹ ಹಾಕಬೇಕು. ಅದಕ್ಕೆ ಹಾಕಿ ಈಗ ಮಿಕ್ಸ್ ಮಾಡಿ ಇಡಬೇಕು ಒಂದು 2 ಗಂಟೆ. ಒಳ್ಳೆ ಮಸಾಲೆ ಎಳ್ಕೊತದು. ಈಗ ಚಿಕನ್ಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀವಿ. ಅದು ಈರುಳ್ಳಿ ಎಲ್ಲ ಫ್ರೈ ಮಾಡಿದ್ದು ಎಣ್ಣೆನೇ ಹಾಕಬೇಕು ಚಿಕನ್ ಕುರ್ಮ ಮಾಡಲಿಕ್ಕೆ. ಈಗ ಅದಕ್ಕೆ ಬೇಕಾಗುವ ಎಲ್ಲ ಗರಂ ಮಸಾಲೆ ಎಲ್ಲ ಹಾಕೋದು: ಏಲಕ್ಕಿ, ಚಕ್ಕೆ, ಲವಂಗ, ಪಲಾವ್ ಎಲೆ, ಸಾರು ಎಲ್ಲ ಹಾಕಬೇಕು. ಹಾಕಿ ಸ್ವಲ್ಪ ಫ್ರೈ ಹಾಕಬೇಕು, ಸ್ವಲ್ಪ ಪರಿಮಳ ಬರಬೇಕು. ನಂತರ ಅದು ಮಸಾಲೆ ಎಲ್ಲ ಹಾಕಿಟ್ಟಿದ್ದೀವಲ್ಲ ಚಿಕನ್ಗೆ, ಅದನ್ನು ಹಾಕಬೇಕು ಡೈರೆಕ್ಟ್. ಹಾಕಬೇಕು. 2 ಗಂಟೆ ಆಯಿತು ಈಗ ನೆನೆಸಿಟ್ಟು, ಮಸಾಲೆ ಎಲ್ಲ ಹಾಕಿ. ಅದನ್ನು ಈಗ ಮಿಕ್ಸ್ ಮಾಡಿ ಫುಲ್ ಮಿಕ್ಸ್ ಮಾಡಬೇಕು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಬೇಕು, ಒಳ್ಳೆ ಫ್ರೈ ಆಗಬೇಕು. ಒಂದು 10-15 ನಿಮಿಷ ಬೇಯಲಿಕ್ಕೆ. ಈಗ ನೋಡಿ, ಈಗ ಬೇಯ್ತಾ ಉಂಟು ಚಿಕನ್ ಕುರ್ಮ. ಈಗ ಅದಕ್ಕೆ ಹಸಿಮೆಣಸಿನಕಾಯಿ ಕಟ್ ಮಾಡಿ ಒಂದು 4-5, ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ
ಸ್ವಲ್ಪ ಸ್ವಲ್ಪ ಬೇಯಿಸೋದೀಗ. ಈಗ ರೆಡಿ ಆಯಿತು, ಅದನ್ನು ಸ್ವಲ್ಪ ಬೇಯಿಸಿದ್ರೆ ರೆಡಿ ಆಯಿತು. ಈಗ ಚಿಕನ್ ಕುರ್ಮಾ ರೆಡಿ ಆಯಿತು ನೋಡಿ, ಎಷ್ಟು ಚೆಂದ ಕಾಣ್ತಾ ಉಂಟು. ನೋಡುವ, ಟೇಸ್ಟ್ ಮಾಡಿ ನೋಡಿ ಹೇಳ್ತೇನೆ. ನಾನು ಸಹ ಫಸ್ಟ್ ಇದೀಗ ಮಾಡಿದ್ದು. ನೀವು ಸಹ ಒಂದು ಸಲ ಟ್ರೈ ಮಾಡಿ ನೋಡಿ.